140 ವರ್ಷದಿಂದ ಇನ್ನ ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲೇ ಇದೆಯಂತೆ ನೋಡಿ. ಪೊಲೀಸ್ ಇವ್ರು ಇರೋ ಕಡೆ ಟೂರಿಸ್ಟ್ಗಳು ಬಹಳ ಕೇರ್ಫುಲ್ ಆಗಿರ್ಬೇಕು. ಅರೌಂಡ್ 98 euro ಫೆರಾರಿ ಪ್ಲಸ್ 50 euro ಇನ್ಶೂರೆನ್ಸ್. ಓ ಮೈ ಗಾಡ್, ಭಯಂಕರವಾಗಿದೆ ಆಕ್ಚುಲಿ ಇದು. ಯಪ್ಪ, ಹೋಲಾ ಹೋಲಾ, ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀವಿ ಅಂದರೆ ಸ್ಪೇನ್ನ ಸೆಕೆಂಡ್ ಲಾರ್ಜೆಸ್ಟ್ ಸಿಟಿ. ಸ್ಪೇನ್ನ ಕ್ಯಾಪಿಟಲ್ ಸಿಟಿ ಯಾವುದು ಅಂತಂದರೆ ಮ್ಯಾಡ್ರಿಡ್ ಅಂತ ಹೇಳಿ, ಅದು ಫಸ್ಟ್ ಲಾರ್ಜೆಸ್ಟ್ ಸಿಟಿ ಕೂಡ. ಬಟ್ ನಾವಿವಾಗ ಕರ್ಕೊಂಡು ಹೋಗ್ತಾ ಇರೋದು ನಿಮ್ಮನ್ನು ಸೆಕೆಂಡ್ ಲಾರ್ಜೆಸ್ಟ್ ಸಿಟಿ. ಹಾಗೆ ತುಂಬ ಜನ ಹೇಳ್ತಾರೆ ಈ ಸಿಟಿಯಲ್ಲಿ ಏನೋ ಕಳ್ಳರ ಕಾಟ ಜಾಸ್ತಿ ಇದೆ ಅಂತ ಹೇಳಿ. ಸೊ ಟೂರಿಸ್ಟ್ಗಳಂತೂ ಸಿಕ್ಕಾಬಟ್ಟೆ ಕೇರ್ಫುಲ್ ಆಗಿರಬೇಕು ಈ ಸಿಟಿಲಿ. ಹಾಗೆ ಇನ್ನೊಂದು ಸ್ಪೆಷಾಲಿಟಿ ಏನಿದೆ ಗೊತ್ತಾ ಈ ಊರ್ದು? ಫುಟ್ಬಾಲ್ ಫ್ಯಾನ್ಸ್ ಯಾರ್ಯಾರು ಇದ್ದೀರಾ ಅವರಿಗೆಲ್ಲ ಈ ಸಿಟಿ ಅಂತೂ ಗೊತ್ತಿರುತ್ತೆ. ಸೊ ಫುಟ್ಬಾಲ್ ಅಂದ ತಕ್ಷಣ ಎಲ್ರಿಗೂ ಎಲ್ಲ ಗೆಸ್ ಮಾಡಿರ್ತೀರಾ ಅಂತ ಅನ್ಕೊತೀನಿ, ಫುಟ್ಬಾಲ್ ಲವರ್ಸ್ ಎಲ್ಲ ಯಾವ ಸಿಟಿಗೆ ಹೋಗ್ತಿದ್ದೀವಿ ಅಂತ ಹೇಳಿ. ಸೊ ಬನ್ನಿ ಇವಾಗ ನಾವು ಸೆಕೆಂಡ್ ಲಾರ್ಜೆಸ್ಟ್ ಸಿಟಿಗೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋಣ. ಹೈವೇಗೆ ಬಂದ್ವಿ ಇವಾಗ. ಕೋಸ್ಟಲ್ ರೂಟ್ ಎಲ್ಲ ಮುಗೀತಾ? ಕೋಸ್ಟಲ್ ರೂಟ್ ಮುಗೀತು, ಇವಾಗ ಹೈವೇ. ಇನ್ನ 1 hour ಅಲ್ಲಿ ನಾವು ಯಾವ ಸಿಟಿಲಿ ಇರ್ತೀವಿ ಗೆಸ್ ಮಾಡ್ತಾ ಇರಿ. ಇಲ್ಲಿನ ಮರಗಳು ಒಂಥರ ಡಿಫ್ರೆಂಟ್ ಆಗಿದೆ, ನೀವಲ್ಲೆಲ್ಲ ನೋಡ್ತಿರ್ಬೋದು. ಒಂಥರ ಮೇಲ್ಗಡೆ ಫುಲ್ ಏನೋ ಮುದ್ದೆ ಮುದ್ದೆ ತರ ಇದೆ. ಇಲ್ಲಿ ನೋಡಿ, ಒಂಥರ ಬ್ರೋಕೊಲಿ, ಫುಲ್ ಬಿಗ್ ಬ್ರೋಕೊಲಿ ನೋಡ್ದಂಗ ಆಗ್ತಿದೆ. ಎಲ್ಲಿ ನೋಡಿದ್ರು ಬರೀ ಇದೇ ರೀತಿ ಮರಗಳಿದೆ, ಬ್ರೋಕೊಲಿ ಟ್ರೀಸ್. ಆ ಕಡೆ ಫುಲ್ ಬೀಚ್ ಇದೆ. ವೆಲ್ಕಮ್ ಟು ಬಾರ್ಸಿಲೋನಾ, ಸ್ಪೇನ್ನ ಸೆಕೆಂಡ್ ಲಾರ್ಜೆಸ್ಟ್ ಸಿಟಿಗೆ ಎಲ್ರಿಗೂ ಸ್ವಾಗತ. ದೊಡ್ಡ ದೊಡ್ಡ ಸಿಟಿಗಳಿಗೆ ಬಂದ್ರೆ ಏನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಇನ್ನ ನಾವು ಬಾರ್ಸಿಲೋನಾ ಎಂಟರ್ ಆಗಿಲ್ಲ. ಇನ್ನ 36 minutes ಇದೆ ಬಾರ್ಸಿಲೋನಾ ಒಳಗಡೆ ಹೋಗೋದಿಕ್ಕೆ. ಬಟ್ ಆಲ್ರೆಡಿ ಇಲ್ಲಿಂದಾನೆ ಟ್ರಾಫಿಕ್ ಜಾಮ್, ಫುಲ್ ಟ್ರಾಫಿಕ್ ಇದೆ. ತೋರಿಸ್ತೀನಿ ರೀ ಎಷ್ಟು ಟ್ರಾಫಿಕ್ ಇದೆ ನೋಡಿ. ಇಲ್ಲಿ ಫುಲ್ ಇಲ್ಲಿಂದ ಅಲ್ಲಿವರೆಗೂ ಬರೀ ರೆಡ್ ಅಲ್ಲೇ ಕಾಣಿಸ್ತಿದೆ. ನೋಡಿ ಇಲ್ಲಿ ಹೇಗಿದೆ ಸಿಟಿಗಳಲ್ಲಿ ಮನೆಗಳು ಅಂತ. ಸೇಮ್ ನಮ್ ಕಡೆ ಹಳ್ಳಿಗಳಲ್ಲಿ ಮನೆಗಳಿರ್ತಾವ. ಹಳ್ಳಿಗಳಲ್ಲ, ಈ ಮುಂಬೈ ಹತ್ರ ದೊಡ್ಡ ಸಿಟಿಗಳಲ್ಲಿ ಹೋಗಿ ಅದು ಸ್ಲಮ್ ಇದೆಯಲ್ಲ, ಅಲ್ಲಿ ಹೆಂಗಿರುತ್ತೆ ಅದೇ ತರ ಇದೆ ನೋಡಿ. ಇಲ್ಲೂ ಸೇಮ್ ಅಲ್ಲ. ಆ ಕಡೆ ಎಲ್ಲ ಅಲ್ಲೂ ಕೂಡ ಒಂದ್ ಸೈಡ್ಗೆ ಫುಲ್ ಇದೇ ತರ ಅಪಾರ್ಟ್ಮೆಂಟ್ಸ್ ಇದೆ, ಪಕ್ಕದಲ್ಲಿ ಈ ತರ ಸ್ಲಮ್ ಇದೆ. ಇಲ್ಲೂ ಹಂಗೆ ಇದೆ. ನನಗಂತೂ ಪುಣೆ, ಮೈಸೂರು, ಬೆಂಗಳೂರು ಅದೇ ನೆನಪಾಗ್ತದೆ. ಯಾಕಂದ್ರೆ ಅಲ್ಲೂ ಹಿಂಗೆಲ್ಲ ಕಾರು ಬೈಕ್ಗಳೆಲ್ಲ ಓಡಾಡೋದು. ಬಟ್ ಜರ್ಮನಿಲಂತೂ ಬೈಕ್ ಬಿಪ್ ಬಿಪ್ ಅಂತಿಲ್ಲಂತೆ. ಕರೆಕ್ಟ್ ಸಿಯಾ ಹೇಳ್ತಿದ್ದಾಳೆ, ಆದ್ರೆ ಬಿಪ್ ಬಿಪ್ ಅಂತಿಲ್ವಂತೆ. ಯಾಕಂದ್ರೆ ನಮ್ಮಲ್ಲಿ ಇಂಡಿಯಾದಲ್ಲಿ ಬಿಪ್ ಬಿಪ್ ಅನ್ನತ್ತಲ್ವಾ. ಸೊ ಒಂದ್ಸರಿ ಹೇಳ್ತಾಳೆ, ಯಾಕೆ ಹೋಗ್ಬೇಕು ನೀನಂದ್ರೆ, ನಂಗೆ ಅಲ್ಲಿ ಹಾರನ್ ಮಾಡ್ತಾರಲ್ಲ ಬಿಪ್ ಬಿಪ್ ಅನ್ನತ್ತಲ್ಲ, ಅದಕ್ಕೆ ಹೇಳಕ್ ಇಷ್ಟ, ಅದಕ್ಕೆ ನಾನು ಹೋಗ್ಬೇಕು ಅಂತಾಳೆ. ಸೇಮ್ ನಮ್ಮ ಬೆಂಗಳೂರು ಟ್ರಾಫಿಕ್ ಏನೇ, ಏನು ವ್ಯತ್ಯಾಸ ಇಲ್ಲ. ಜನ ಹೋಗೋದು ಅಷ್ಟೇನೆ. ಬೈಕ್ ಅವ್ರು ಹೆಂಗೆ ಮಧ್ಯ ಹೋಗ್ತಿದ್ದಾರೆ ಅಂದ್ರೆ, ಅದೇ ಸಿಯಾ ಹೇಳ್ದಂಗೆ ಬಿಪ್ ಬಿಪ್ ಸೌಂಡ್ ಒಂದಿಲ್ಲ. ಅದು ಬಿಟ್ರೆ ಟ್ರಾಫಿಕ್ ಅಂತೂ ಸೇಮ್ ಬೆಂಗಳೂರು. ನೋಡಿ ಬೇಕಿದ್ರೆ ಗಾಡಿಯವ್ರು ಹೆಂಗೆ ನುಗ್ಗಿಸ್ಕೊಂಡು ಹೋಯ್ತಾವ್ರೆ ಅಂತ, 2 wheelers ಅವರು. ಇಲ್ಲಿ ನೋಡಿ ಗಾಡಿಗಳನ್ನ ಹೆಂಗ್ ತಿರ್ಗಿಸ್ಕೊಂಡು ಹೋಗ್ತಾವ್ರೆ ಅಂತ. ಮುಂಚಿನಿ ಹಿಂದೆ ಮಕ್ಳು ಒಂದು ಹುಡುಗಿ ಕೂತಿದೆ. ನೀನ್ ಎಕ್ಸ್ಪೆಕ್ಟ್ ಮಾಡಿದ ಬಾರ್ಸಿಲೋನಾದಲ್ಲಿ ಈ ತರ ಟ್ರಾಫಿಕ್ ಇರುತ್ತೆ ಅಂತ? ಇಷ್ಟೊಂದು ಹಿಂಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಲ್ಲೆಲ್ಲ ಬಿಲ್ಡಿಂಗ್ಗಳು ನೋಡಿ ಈ ತರ ಕಾಣಿಸ್ತಿದೆ ಕೆಳಗಡೆಯಿಂದ ನೋಡೋದಿಕ್ಕೆ. ಆದ್ರೆ ಮೇಲ್ಗಡೆಯಿಂದ ನೋಡೋದಿಕ್ಕೆ ಎಷ್ಟೊಂದು ಆರ್ಗನೈಸ್ ಆಗಿ ಕಾಣುತ್ತೆ ಅಂತಂದ್ರೆ, ಎಷ್ಟು ನೀಟಾಗಿ ಬಾಕ್ಸ್ 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 ಟೈಪ್ ಮಾಡಿದ್ದಾರೆ. ಮೇಲಿಂದ ಮಾತ್ರ ಅಲ್ಟಿಮೇಟ್ ಆಗಿ ಕಾಣಿಸುತ್ತೆ ವ್ಯೂ, ಆದ್ರೆ ಕೆಳಗಡೆಯಿಂದ ಈ ತರ ಇದೆ. ಪಾರ್ಕಿಂಗ್ ಪ್ಲೇಸ್ ಸಿಕ್ತು, ಇಲ್ಲೇ ಪಾರ್ಕ್ ಮಾಡಿ ಹೋಗೋಣ ಅಂತ ಪಾರ್ಕ್ ಮಾಡ್ತಾ ಇದೀವಿ. ಕಲೆಯ ಇತಿಹಾಸ, ಸಮುದ್ರ ತೀರಗಳು ಹಾಗೆ ಊಟದ ರುಚಿ ಆಲ್ ಇನ್ ಒನ್ ಅಂದ್ರೆ ಬಾರ್ಸಿಲೋನಾ. ಬಾರ್ಸಿಲೋನಾದ ಹಾರ್ಟ್ ಸಗ್ರಾಡಾ ಫ್ಯಾಮಿಲಿಗೆ ಎಲ್ರಿಗೂ ಸ್ವಾಗತ.
ಇದನ್ನ ದ ಹಾರ್ಟ್ ಆಫ್ ಬಾರ್ಸಿಲೋನಾಸ್ ಆರ್ಕಿಟೆಕ್ಚರ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದು ಬರೀ ಚರ್ಚ್ ಅಷ್ಟೇ ಅಲ್ಲ, ಒಂದು ಶಿಲ್ಪಕಲೆ, ಒಂದು ನಂಬಿಕೆಯ ಸಂಕೇತ, ಹಾಗೆ ಒಂದು ದೃಷ್ಟಿಕೋನ ಕೂಡ. ಸಗ್ರಾಡಾ ಫ್ಯಾಮಿಲಿಯಾ ಅಂತಂದ್ರೆ ಇಂಗ್ಲಿಷಲ್ಲಿ ಹೋಲಿ ಫ್ಯಾಮಿಲಿ ಅಂತ. ಈ ಒಂದು ಚರ್ಚ್ ಏನಕ್ಕೆ ಇಷ್ಟೊಂದು ಫೇಮಸ್ ಅಂತ ಹೇಳಿದ್ರೆ 140 ವರ್ಷದಿಂದ ಇನ್ನು ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲೇ ಇದೆಯಂತೆ ನೋಡಿ. ಸೊ ಈ ಒಂದು ಚರ್ಚ್ ಏನಿದೆ ಇದು ಪ್ರಪಂಚದಲ್ಲೇ ಬ್ಯೂಟಿಫುಲ್ ಆಗಿರೋ ಅಂದ್ರೆ ಅದ್ಭುತವಾದ ಚರ್ಚ್ಗಳಲ್ಲಿ ಒಂದು, ಹಾಗೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ ಆಗಿದೆ. ಈ ಚರ್ಚ್ನ ಯಾವಾಗ ಸ್ಟಾರ್ಟ್ ಮಾಡಿದ್ದು ಅಂತ ಹೇಳಿದ್ರೆ 1882ರಲ್ಲಿ ಇದನ್ನ ಸ್ಟಾರ್ಟ್ ಮಾಡಿದ್ದು. 1883ರಲ್ಲಿ ಆಂಟೋನಿ ಗೌಡಿ ಅವರು ಈ ಒಂದು ಚರ್ಚ್ ಪ್ರಾಜೆಕ್ಟ್ನ ತಗೊಂತಾರೆ. ಆಂಟೋನಿ ಗೌಡಿ ಅವರು ಇಲ್ಲದೆ ಈ ಬಾರ್ಸಿಲೋನಾನ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ, ಯಾಕಂದ್ರೆ ಅವರು ಆ ತರ ಮಾಸ್ಟರ್ ಪೀಸ್ಗಳನ್ನ ಕೊಟ್ಟಿದ್ದಾರೆ ಬಾರ್ಸಿಲೋನಾಗೆ. 1926ರಲ್ಲಿ ಗೌಡಿ ಅವರು ನಿಧನ ಆಗ್ತಾರೆ. ಅವ್ರು ನಿಧನ ಆದಾಗ ಜಸ್ಟ್ 25% ಅಷ್ಟೇ ಅಂತೆ ನೋಡಿ ಈ ಒಂದು ಸಗ್ರಾಡಾ ಫ್ಯಾಮಿಲಿನ ನಿರ್ಮಾಣ ಮಾಡಿದ್ದು. ಇವಾಗ ಅಂದ್ರೆ ನೆಕ್ಸ್ಟ್ ಇಯರ್ಗೆ 2026ಗೆ ಅವ್ರು ನಿಧನರಾಗಿ 100 ಇಯರ್ಸ್ ಆಗುತ್ತಂತೆ. 100 ಇಯರ್ಸ್ಗೆ ಇದನ್ನ ಕಂಪ್ಲೀಟ್ ಮಾಡೋ ಪ್ಲಾನ್ ಅಲ್ಲಿದೆ. ನಾವು ಕೂಡ ವಿಶ್ ಮಾಡೋಣ, ಯಾಕಂದ್ರೆ 140 ವರ್ಷದಿಂದ ಜಗತ್ತು ಬರೀ ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿರೋ ಈ ಒಂದು ಮಾಸ್ಟರ್ ಪೀಸ್ನ ನೋಡ್ಕೊಂಡು ಬಂದಿದೆ. ಬಟ್ ನೆಕ್ಸ್ಟ್ ಇಯರ್ ಇಂದನಾದ್ರೂ ಫುಲ್ ಕಂಪ್ಲೀಟ್ ಆಗಿರೋ ಈ ಸಗ್ರಾಡಾ ಫ್ಯಾಮಿಲಿನ ಜನ ನೋಡ್ಲಿ ಅಂತ ವಿಶ್ ಮಾಡೋಣ. ಸೊ ನೋಡ್ತಿದ್ರೆ ತಲೆ ಎತ್ತಿ ನೋಡಬೇಕು, ಯಾಕಂದರೆ ಅಷ್ಟೊಂದು ಡೀಟೈಲ್ ಆಗಿದೆ ಅದು ವರ್ಕ್. ಜಸ್ಟ್ ವಿಡಿಯೋ ನೋಡಿದ್ರೆ ನಮಗೆ ಅದರಲ್ಲಿ ಗೊತ್ತಾಗಲ್ಲ ಹೇಗಿದೆ ಅಂತ ಹೇಳಿ, ಇಲ್ಲಿ ಬಂದು ನೋಡಿದ್ರೆ ಅದ್ರ ಪ್ರತಿಯೊಂದು ಡೀಟೇಲ್ ಕೂಡ ತುಂಬಾನೇ ಚೆನ್ನಾಗಿದೆ. ಈ ಚರ್ಚ್ ಏನಿದೆ ಇದು ಪ್ರತಿ ವರ್ಷಕ್ಕೆ ಏನಿಲ್ಲ ಅಂದ್ರೂ ಮಿಲಿಯನ್ ಪೀಪಲ್ಗಳನ್ನ ಅಟ್ರಾಕ್ಟ್ ಮಾಡ್ತಿದೆ ಅಂತೆ. ಚರ್ಚ್ ಒಳಗಡೆ ಕೂಡ ಹೋಗ್ಬೋದು ನಾವು. ಚರ್ಚ್ ಒಳಗಡೆ ಹೋಗೋದಕ್ಕೆ ಟಿಕೆಟ್ ತಗೋಬೇಕು. ಸೊ ನಾವು ಇಲ್ಲಿ ಬಂದಾಗ ನೋಡಿದ್ವಿ, ಅಂದ್ರೆ ಸ್ಪೇನಿಗೆ ಬಂದಾಗ ನೋಡಿದ್ವಿ, ಟಿಕೆಟ್ ಎಲ್ಲ ಏನೋ ಸೋಲ್ಡ್ ಔಟ್ ಆಗಿತ್ತು. ಹಾಗೆ ನೀವು ಯಾರಾದರೂ ಬಂದು ಚರ್ಚ್ ಒಳಗಡೆ ಹೋಗ್ಬೇಕು ಅನ್ನಂಗಿದ್ರೆ ಮುಂಚೆನೇ ಟಿಕೆಟ್ನ ಬುಕ್ ಮಾಡ್ಕೊಂಬನ್ನಿ, ಯಾಕಂದರೆ ಎಷ್ಟು ಬೇಗನೆ ಸೋಲ್ಡ್ ಔಟ್ ಆಗುತ್ತೆ. ಇದು ಗೌಡಿಯ ಕನಸು, ವಿಶ್ವಾಸದ ಶಕ್ತಿಯ ನಿದರ್ಶನ, ಹಾಗೆ ಕಲೆಯ ಗರಿಮೆಯ ಪ್ರತೀಕ ಅಂತಾನೆ ಹೇಳ್ಬೋದು. ಸೊ ಇವಾಗ ನಾವು ಈ ಬ್ಯೂಟಿಫುಲ್ ಆಗಿರೋ ಆರ್ಕಿಟೆಕ್ಚರ್ನ ನೋಡಾಯಿತು. ಚರ್ಚ್ ಒಳಗಡೆ ಅಂತೂ ಹೋಗೋಕ್ಕಾಗಿಲ್ಲ. ಯಾರಿಗಾದ್ರೂ ಚರ್ಚ್ ಒಳಗಡೆ ಇಂಟೀರಿಯರ್ ಈ ಥರ ಇಷ್ಟ ಇದೆ ಅಂತ ಹೇಳಿದ್ರೆ ನೋಡೋರು ಹೋಗ್ಬೋದು. ಬಟ್ ನಾವಿವಾಗ ಚರ್ಚ್ ಒಳಗಡೆ ಹೋಗಲಿಲ್ಲ. ಇವಾಗ ಇದ್ರ ಪಕ್ಕ ಇನ್ನೊಂದು ಬಿಲ್ಡಿಂಗ್ ಇದೆ ಅಂತ ಚೆನ್ನಾಗಿರೋದು, ಅದನ್ನ ನೋಡಕ್ ಹೋಗೋಣ ಬನ್ನಿ. ಬಾರ್ಸಿಲೋನಾ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ವಿ. ಹಾಗೆ ಅಲ್ಲೊಂದು ಸ್ನ್ಯಾಕ್ಸ್ ಅಂದರೆ ಕೆಫೆ ಕಾಣಿಸ್ತು. ಒಳಗಡೆ ಸ್ವಲ್ಪ ಸ್ನ್ಯಾಕ್ಸ್ ತಗೊಳ್ಳೋಣ ಅಂತ ಬಂದ್ವಿ. ಅಲ್ಲಿ ನಮಗೆ ಮಾರಿಗೋಲ್ಡ್ ಬಿಸ್ಕೆಟ್ ಥರ ಒಂದು ಬಿಸ್ಕೆಟ್ ಕಾಣಿಸ್ತು. ಇದನ್ನ ತಗೊಳ್ಳೋಣ ಅಂದ್ಕೊಂಡೆ. ಮತ್ತೆ ಇಷ್ಟೇ, ಜಾಸ್ತಿನ ಐಟಮ್ಸ್ ಇಲ್ಲ. ಬಟ್ ಒಳಗೆ ಹೋಗೋಣ ಬನ್ನಿ. ಉದಯ್, ಕೇಕ್ ಹೇಗಿದೆ? ನಮ್ಮ ಕಡೆ ಸಿಗುತ್ತಲ್ಲ ಹಂಗೆ ಇದೆ. ಏನಂತಾರೆ ಅದಕ್ಕೆ? ಪ್ಲೇನ್ ಕೇಕ್ ಅಂತೀವಲ್ಲ. ಇವಳು ಮಾರಿಗೋಲ್ಡ್ ಬಿಸ್ಕೆಟ್ ತಿಂತಿದ್ದಾಳೆ. ಇದು ಸ್ವಲ್ಪ ಸ್ವೀಟ್ ಜಾಸ್ತಿ ಆಯ್ತು. ನಮ್ಮ ಕಡೆ ಸಿಗೋದು ಸ್ವಲ್ಪ ಸ್ವೀಟ್ ಕಡಿಮೆ ಇರುತ್ತೆ, ಇದು ಸ್ವೀಟ್ ಜಾಸ್ತಿ ಇದೆ. ಬಟ್ ಕೇಕ್ ಮಾತ್ರ ಚೆನ್ನಾಗಿದೆ ಅಲ್ಲ. ಎಲ್ಲಿ ತಗೊಂಡಿದ್ದು ಅಂದರೆ ಇದು ಮೋಸ್ಟ್ಲಿ ಇಲ್ಲಿದು ಲೋಕಲ್ ಕೆಫೆ ಅನ್ಸುತ್ತೆ. ಇಲ್ಲಿ ಹೋಗಿ ತಗೊಂಡ್ವಿ. ಹಂಗೆ ನಾವು 1 ತಿಂದ್ವಿ, 2 ತಿಂದ್ವಿ, ಮತ್ತೆ ಮತ್ತೆ ತಿನ್ಬೇಕಂತ ಅನ್ನಿಸ್ತು. ಅದಕ್ಕೆ ಮತ್ತೆ ನಿಲ್ಲಿಸ್ಬಿಟ್ಟು ಮತ್ತೆ ಕೇಕ್ ತಗೊಂಡ್ವಿ ಆಯ್ತಾ. ಅಂದರೆ ಸಿಎನ್ ಸ್ಟೋಲರಲ್ಲಿ ಇಟ್ಟಿದ್ವಿ, ತಗೊಂಡ್ವಿ. ಆಮೇಲೆ ಚೆಕ್ ಮಾಡಿದ್ಬೇಕಂದ್ರೆ ಟೇಸ್ಟ್ ನಮ್ಮ ಕೇಕ್ ಟೇಸ್ಟ್ ಥರನೇ ಇತ್ತು. ನಮ್ಮಲ್ಲಿ ಪ್ಲೇನ್ ಕೇಕ್ ತಿಂತೀವಲ್ವಾ, ಅದೇ ಥರ ಟೇಸ್ಟ್ ಇತ್ತು. ಸೊ ಚೆಕ್ ಮಾಡಿದ್ವಿ, ನೋಡೋಣ ಏನು ಅಂತ ಹೇಳಿ. ಸೊ ನಮ್ಮಲ್ಲೇನು ಬೇಕ್ ಮಾಡೋದೇನಿಲ್ಲ, ನಮ್ಮ ಅಡುಗೆ ಎಲ್ಲ ಚೆನ್ನಾಗಿ ಬೇಯಿಸಿ ತಿನ್ನೋದಿರೋದು. ಬಟ್ ಪೋರ್ಚುಗೀಸರವರು ನಮ್ಮ ಇಂಡಿಯಾಗೆ ಬಂದ್ರಲ್ವಾ, ಅವಾಗ ಅವ್ರು ಬರಬೇಕಾದ್ರೆ ಅವರ ಕುಕಿಂಗ್ ಕಲ್ಚರ್ ಕೂಡ ಅವ್ರ ಜೊತೆ ನಮ್ಮ ಇಂಡಿಯಾಗೆ ತಗೊಬಂದಿದ್ದಾರೆ. ಸೊ ಕೇಕ್ ಆಗಿರ್ಬೋದು, ಬ್ರೆಡ್ ಆಗಿರ್ಬೋದು, ಏನೆಲ್ಲ ಬೇಕ್ ಮಾಡ್ಕೊಂಡು ತಿಂತೀವಿ ಅದೆಲ್ಲ ಪೋರ್ಚುಗೀಸರವರು ತಗೊಬಂದು ಬಿಟ್ಟೋಗಿರೋದು ನಮಗೆ, ಅದೆಲ್ಲ ಅವ್ರದ್ದು. ಸೊ ನೋಡಿ, ಇವಾಗ ಕೇಕ್ ಟೇಸ್ಟ್ ಸಿಮಿಲರ್ ಇದ್ದಿದ್ರಿಂದ ಚೆಕ್ ಮಾಡಿದ್ದಕ್ಕೆ ಗೊತ್ತಾಯ್ತು ನಮಗೆ. ಎಲ್ಲಾರ ಗಾಡಿಗಳಲ್ಲೂ ಡಿಕ್ಕಿಗಳು ನೋಡಿ ಹಿಂದ್ಗಡೆ ಹೇಗೆ ಹಾಕೊಂಡಿದ್ದಾರೆ ಅಂತ. ಯಾಕೆ ಬೈಕಲ್ಲಿ ಒಳಗಡೆ ಡಿಕ್ಕಿ ಇರಲ್ವಾ? ಎಕ್ಸ್ಟ್ರಾ ಇನ್ನೊಂದು ಹಾಕೊಂಡಿರೋದು. ಅಲ್ಲಿ ಹುಡುಗರು ಹಾಕೊಂಡಿದ್ದಾರೆ ಹಿಂದೆ ಎಕ್ಸ್ಟ್ರಾ. ಚೆನ್ನಾಗಿದೆ. ಬೇಕಿದ್ರೆ ನೀವು ನೋಡಿ, ಇಲ್ಲಿಂದ ಅಲ್ಲಿವರೆಗೂ ನೋಡಿ, ಬಿಲ್ಡಿಂಗ್ಸ್ ಗಳೆಲ್ಲ ಸೇಮ್ ಹೈಟ್ ಅಲ್ಲಿ ಇದೆ. ಇದಕ್ಕಿನ್ನ ಎತ್ತರ ಇಲ್ಲ, ಇದೇ ಹೈಟು. ನಾನು ಆಗ್ಲೇ ಹೇಳ್ದಂಗೆ ಈ ತರ
ಚೆನ್ನಾಗಿ ಕಾಣಿಸ್ಲಿ ಬಾಕ್ಸ್ ಅಂತ ಮೋಸ್ಟ್ಲಿ ಇದು ರೂಲ್ ಇರಬೇಕು ಇಲ್ಲಿ ಗವರ್ಮೆಂಟ್ ಕಡೆಯಿಂದ. ಹಾಗಾಗಿ ಎಲ್ಲಾ ಬಿಲ್ಡಿಂಗ್ಗಳು ಇಷ್ಟೇ ಹೈಟ್ ಅಲ್ಲಿ ಇದೆ. ಸೀರಿಯಸ್ಲಿ ಡ್ರೋನ್ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿ ಕಾಣಿಸುತ್ತೆ, ಯಾಕಂದ್ರೆ ಎಷ್ಟು ಆರ್ಗನೈಸ್ ಆಗಿ ಕಾಣಿಸುತ್ತೆ ಸಿಟಿ ಅಂದ್ರೆ. ನೀವು ಇವಾಗ ನೋಡ್ತಿದ್ದೀರಲ್ಲ, ಇದು ಕಾಸಾ ಬಾಟ್ಲು ಅಂತ ಹೇಳಿ, ಇದು ಕೂಡ ಗೌಡಿ ಅವರೇನೆ ಮಾಡಿರೋದು. ಹೇಗಿದೆ ನೋಡಿ, ಒಂಥರ ಡಿಫ್ರೆಂಟ್ ಆಗಿದೆ ಅಲ್ಲ. ಹಾಗೆ ಬಾಲ್ಕನೀಸ್ ಏನಿದೆ ಅದು ಮಾಸ್ಕ್ನ ರೆಪ್ರೆಸೆಂಟ್ ಮಾಡುತ್ತಂತೆ. ಮತ್ತು ಬಾಕಿ ಎಲ್ಲ ಒಂಥರ ಆ ಥರ ಥೀಮಲ್ಲಿ ಅಲ್ಲಿ ಸಿಗುತ್ತಲ್ಲ ಸ್ಟೋನ್ಸ್ಗಳು, ಸೊ ಅದೆಲ್ಲ ಯೂಸ್ ಮಾಡಿಕೊಂಡು ಆ ಥರ ಥೀಮಲ್ಲಿ ಮಾಡಿದ್ದಾರೆ. ಚೆನ್ನಾಗಿದೆ. ಒಳಗಡೆ ಇಂಟೀರಿಯರ್ ತುಂಬಾ ಚೆನ್ನಾಗಿದೆ. ನೀವು ನನ್ನ ಎಡಗಡೆ ಬಲಗಡೆ ಎಲ್ಲ ಸೈಡಲ್ಲೂ ನೋಡ್ಬೋದು ಹೆಂಗೆ ಮಾರ್ತಿದ್ದಾರೆ ಅಂತೇಳಿ. ಫುಲ್ ಎಲ್ಲ ಬ್ರ್ಯಾಂಡೆಡ್, ಯಾವ ಬ್ರ್ಯಾಂಡ್ ಟಾಪ್ ಬ್ರ್ಯಾಂಡ್ ಬ್ಯಾಗ್ಸ್ ಬೇಕು ಎಲ್ಲ ಮಾರ್ತಿದ್ದಾರೆ. ಎಲ್ಲ ಡೂಪ್ಲಿಕೇಟು, ಯಾವುದು ಒರಿಜಿನಲ್ ಅಲ್ಲ. ಬಟ್ ಅವರು ಹಂಗೇನೆ ಇದು ಇಟ್ಕೊಂಡಿದ್ದಾರೆ ನೋಡಿ, ಏನೋ ಒಂದು ದಾರ ಕೂಡ ಕಟ್ಕೊಂಡು ಇಟ್ಕೊಂಡಿದ್ದಾರೆ. ಯಾಕಂದರೆ ಈ ಥರ ಬಿಲ್ಡಿಂಗ್ಸ್ಗಳು ಮುಂದೆ ಮಾರೋ ಆಗಿಲ್ಲ. ಪೊಲೀಸ್ ಏನಾದರೂ ಬಂತು ಅಂದರೆ ಹಾಗೆ ಮೇಲ್ಗಡೆ ಹಿಂಗೆ ಎತ್ಕೊಂಡ್ಬಿಟ್ಟು ಬ್ಯಾಗಲ್ಲಿ ಹಾಕೊಂಡು ಹೋಗ್ಬೋದು. ಆ ಥರ ಐಡಿಯಾ ಯೂಸ್ ಮಾಡಿಬಿಟ್ಟು ಎಲ್ಲ ಹಿಂಗೆ ಇಟ್ಕೊಂಡು ಮಾರ್ತಾ ನಿಂತಿದ್ದಾರೆ. ಬಟ್ ತಗೊಳ್ಳೋರು ತಗೊಂತಿದ್ದಾರೆ. ನಾನು ಹಿಂದೆ ನೋಡ್ತಿದ್ದೀರಲ್ಲ ಬಿಲ್ಡಿಂಗ್ಸ್ಗಳು, ನಾನು ಕೂತಿರೋ ಈ ಬೆಂಚ್ ಎಲ್ಲ ಗೌಡಿಯವರೇ ಮಾಡಿರೋದು. ಗೌಡಿಯವ್ರು ಮಾಡಿರೋದಂದ್ರೆ ಅವ್ರು ಕೂತ್ಕೊಂಡು ಮಾಡಿರೋದಲ್ಲ, ಅವ್ರ ಡಿಸೈನ್ಸ್ ಇದೆಲ್ಲ. ಅವರೊಬ್ಬರು ಆರ್ಕಿಟೆಕ್ಟ್ ಮತ್ತು ಅವರೊಬ್ಬರು ಆರ್ಟಿಸ್ಟ್ ಕೂಡ. ಸೊ ಅವರು ಹೇಳಿಸಿ ಅವ್ರು ಡಿಸೈನ್ ಕೊಟ್ಟು ಈ ಥರ ಮಾಡಿಸಿರೋದು. ನೋಡಿ ಎಂತೆಂಥ ಮಾಸ್ಟರ್ ಪೀಸ್ಗಳನ್ನ ಮಾಡೋಗಿದ್ದಾರೆ ಅವರು ಅಂತೇಳಿ. ನಿಜವಾಗ್ಲೂ ಅವರಿಲ್ಲ ಅಂದಿದ್ರೆ ಬಾರ್ಸಿಲೋನಾ ಇಷ್ಟೊಂದು ಫೇಮಸ್ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಗೌಡಿಯವರ ಕಲೆಗಳು ಇಲ್ಲದೆ ನಾವು ಬಾರ್ಸಿಲೋನಾನ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಏನಂತೀರಾ ನೀವು? ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಬಾರ್ಸಿಲೋನಾದು ಫುಟ್ಬಾಲ್ ಕ್ಲಬ್. ಒಳಗಡೆ ಹೋದ್ರೆ ನಮಗೆ ಅದ್ರದ್ದು ಜರ್ಸಿ, ಶಾರ್ಟ್ಸ್ ಅದೆಲ್ಲ ಸಿಗುತ್ತೆ. ಫ್ಯಾನ್ಸ್ ಯಾರ್ಯಾರು ಇರ್ತಾರೋ ಅವ್ರು ಹೋಗಿ ತಗೊಬೋದು. ಎದುರುಗಡೆನೆ ಎಷ್ಟು ಜನ ಹೆಂಗ್ ಮಾರ್ತಾ ಕೂತಿದ್ದಾರೆ ನೋಡಿ. ಜರ್ಸಿ ಮಾರ್ತಿದ್ದಾರೆ, ಬ್ಯಾಗ್ಸು, ಕ್ಯಾಪ್ಸು, ಹಾಗೆ ಶೂಸು, ಪ್ರತಿಯೊಂದು ಮಾರ್ತಾ ಇದ್ದಾರೆ. ಅವರ ಒರಿಜಿನಲ್ ಶಾಪ್ ಎದುರುಗಡೆನೆ ಉದಯ್ ಇದರ ಡೂಪ್ಲಿಕೇಟ್ ಮಾರ್ತಿದಾರಲ್ಲ ಹೆಂಗೆ. ಎಷ್ಟು ಜನ ನೋಡು. ಅದೇ ಪೊಲೀಸ್ ಬಂದ್ರೆ ತಗೊಂಡೋಗಕ್ಕೆ ಹೆಂಗೆ ಎಲ್ಲ ರೆಡಿಯಾಗಿ ನಿಂತಿದ್ದಾರೆ. ಪೊಲೀಸ್ ಏನಾದ್ರು ಬಂದ್ರೆ ಎತ್ಕೊಂಡು ಹೋಗೋದಿಕ್ಕೆ ಎಲ್ಲ ಕೈಯಲ್ಲಿ ದಾರಗಳನ್ನ ಇಟ್ಕೊಂಡು ರೆಡಿಯಾಗಿ ನಿಂತಿದ್ದಾರೆ ನೋಡಿ. ಪೊಲೀಸ್ ಬಂದ್ರು ಅನ್ಸುತ್ತೆ, ಎಲ್ಲ ಎತ್ತಾಕೊಂಡು ಓಡ್ತಾವ್ರು ನೋಡಿ ಎಲ್ಲ ಒಳಗಡೆ ಹೆಂಗ್ ಬಂದ್ರು ಅಂತ. ಇವ್ರು ಇರೋ ಕಡೆ ಟೂರಿಸ್ಟ್ಗಳು ಭಾಳ ಕೇರ್ಫುಲ್ ಆಗಿರಬೇಕು. ಪಿಕ್ ಪಾಕೆಟ್ಸ್ ಅದು ಅಲ್ಲದೆ ಎಸ್ಪೆಷಲಿ ಬಾರ್ಸಿಲೋನಾ ಪಿಕ್ ಪಾಕೆಟರ್ಸ್ಗೆ ಫೇಮಸ್. ಬೇರೆ ಜೇಬು ಕಳ್ಳರಿರ್ತಾರೆ, ಎಚ್ಚರಿಕೆಯಿಂದ ಇರಬೇಕು ಬಾರ್ಸಿಲೋನಾಗೆ ಬಂದರೆ. ನಾವು ಒಂದು ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೊಂಡು ಎಲ್ಲ ಯೋಚನೆ ಮಾಡಿ ಇವಾಗ ಮತ್ತೆ ಮೆಟ್ರೋಲೇ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತಿದ್ದೀವಿ. ಯಾಕಂದರೆ ಅಲ್ಲಿ ಹೋಗಿ ನಮಗೆ ಪಾರ್ಕಿಂಗ್ ಸಿಕ್ಕಿಲ್ಲ ಅಂತಂದರೆ ಎಲ್ಲೋ ನಿಲ್ಲಿಸಿ ಮತ್ತೆ ನಡ್ಕೊಂಡು ಹೋಗೋದಕ್ಕಿಂತ ಇದು ಬೆಸ್ಟ್ ಅನಿಸ್ತು. ನಮ್ಮಲ್ಲಿ ಎಷ್ಟು ಅಂತ ಗೊತ್ತಿಲ್ಲ, ಮರ್ತೋಗಿದೆ. ಬಟ್ ಜರ್ಮನಿಲಿ 6 ವರ್ಷದವರೆಗೆ ಮಕ್ಕಳುಗಳಿಗೆ ಟಿಕೆಟ್ ತೊಗೊಳಂಗಿಲ್ಲ. 6 ವರ್ಷದವರೆಗೂ ಫ್ರೀ, ಆಮೇಲೆ ಟಿಕೆಟ್ ತೊಗೋಬೇಕು. ಬಟ್ ಇಲ್ಲಿ ಇವಾಗ CMಗೂ ಟಿಕೆಟ್ ತೊಗೋಬೇಕಂತೆ. ಸೊ ಹಂಗಾಗಿ ಫ್ಯಾಮಿಲಿ ಕಾರ್ಡ್ ತೊಗೊತಾ ಇದ್ದೀವಿ. ಬಾರ್ಸಿಲೋನಾ ಮೆಟ್ರೋ ಸ್ಟೇಷನ್ ನೋಡಿ ಹೇಗಿದೆ ಅಂತ. ವಾವ್, ಇಲ್ಲಿ ನೋಡಿದೇವುದೇ ಹೆಂಗಿದೆ ಅಂತ ಒಳಗಡೆ. ಇಲ್ಲ ಚಿನ್ನಿ, ಹೋಗಲ್ಲ ನಾನು, ಬಿದ್ದೋಗಲ್ಲ. ಎಷ್ಟು ರಶ್ಶು. ಕಾರ್ ಅಂದ ತಕ್ಷಣ ಹೆಂಗೆ ನಿಂತ್ಕೊಂಡು ನೋಡ್ತಿದಾರೆ ನೋಡಿ. ಆಕ್ಚುಲಿ ಊಟಕ್ಕೆ ಹೋಗೋಣ ಅಂತ ಹೋಗ್ತಿದ್ವಿ, ಕಾರ್ ಕಂಡ ತಕ್ಷಣ ಹಂಗೆ ನಿಂತ್ಕೊಂಡ್ಬಿಟ್ರಿ. ಇಲ್ಲಿ ಫೆರಾರಿ ಕಾರ್ಗಳು, ಲ್ಯಾಂಬೋರ್ಗಿನಿ ಎಲ್ಲ ನಿಲ್ಸಿದ್ದಾರೆ. ಮತ್ತೆ ನಾವು ಇದನ್ನ ರೆಂಟಿಗೆ ಕೂಡ ತಗೊಂಡು ಹೋಗ್ಬೋದು. ಅಲ್ಲಿ ನೋಡಿ, ಅಲ್ಲಿ ಸಖತ್ತಾಗಿದೆ. ಯಾರಿಗಾದ್ರೂ ಈ ತರ ಕಾರ್ಗಳನ್ನ ಡ್ರೈವ್ ಮಾಡ್ಬೇಕಂತ ಇಷ್ಟ ಇದ್ರೆ ತಗೊಂಡೋಗ್ಬೋದು. ನೋಡಿ 10 ಮಿನಿಟ್ಸಿಗೆ ಫ್ರಮ್ 48 ಯೂರೋ ಅಂತ ಹಾಕಿದ್ದಾರೆ. ಅಲ್ಲಿ ಫುಲ್ ಡಿಸ್ಪ್ಲೇ ಆಗ್ತಿದೆ ಎಷ್ಟೆಷ್ಟು ಅಂತೇಳಿ. 68 ಯೂರೋ ಇದೆ. ಪೋರ್ಷೆ 718 48 ಯೂರೋಗೆ, ಪೋರ್ಷೆ 911 68 ಯೂರೋ, ಫೆರಾರಿ 68 ಯೂರೋಗೆ ಸ್ಟಾರ್ಟ್ ಆಗುತ್ತೆ. ಉದಯ್, ಅಲ್ಲಿ ಡಿಸ್ಪ್ಲೇ ಆಗ್ತಿದೆ ಕಾರು ಎಷ್ಟೆಷ್ಟು ಅಂತ ನೋಡಿ. ಲ್ಯಾಂಬೋರ್ಗಿನಿ 98 ಯೂರೋ. ಅಂತೂ ಮನ್ಸು ತಡಿಲಿಲ್ಲ, ಒಳಗಡೆ ಹೋಗಿ ನೋಡೇ ಬಿಡೋಣ ಅಂತ ಹೋಗ್ತಾ ಅವ್ರೆ. ಇಲ್ಲಿ ನೋಡಿ ಫೆರಾರಿ,
ಅಲ್ಲೂ ಕೂಡ ಒಂದು ಫೆರಾರಿ ಇದೆ, ಮತ್ತು ಇಲ್ಲಿ ಲ್ಯಾಂಬೋರ್ಗಿನಿ ಇದೆ ಯೆಲ್ಲೋ ಕಲರ್. ಬಾರ್ಸಿಲೋನಾ ಇದಕ್ಕೂ ಕೂಡ ಫೇಮಸ್ ಅಲ್ಲ, ಎಲ್ಲ ಫುಟ್ಬಾಲ್ ಕ್ಲಬ್ದು ಜರ್ಸಿ ಹಾಕೊಂಡು ಓಡಾಡೋರೇ ಜಾಸ್ತಿ ಇಲ್ಲಿ. ಅದು ಏನಂತೆ ಒಬ್ರಿಗಾದ್ರೆ ಅರೌಂಡ್ 98 ಯೂರೋ ಫೆರಾರಿ, ಪ್ಲಸ್ ಒಂದು 50 ಯೂರೋ ಇನ್ಶೂರೆನ್ಸ್. ಒಬ್ಬರೇ ಹೋಗೋದು, ಪಕ್ಕದಲ್ಲಿ ಅವ್ರ ಕಡೆ ಬರ್ತಾರೆ. ಇಲ್ಲ ನಾವು ಫ್ಯಾಮಿಲಿ ಜೊತೆ ಹೋಗ್ಬೇಕಂತಂದ್ರೆ 258 ಯೂರೋ ಪ್ಲಸ್ ಇನ್ಶೂರೆನ್ಸ್, ಟೋಟಲ್ 300. ಎಷ್ಟು ಅವರಿಗೆ? ಅವ 20 ಮಿನಿಟ್ಸ್ಗೆ 20 ಮಿನಿಟ್ಸಿಗೆ ಎಷ್ಟು? 300 ಯೂರೋ ಅರೌಂಡ್. 20 ಮಿನಿಟ್ಸಿಗೆ ತಗೊಂಡೋಗ್ಬೋದು, ಬಟ್ ಇವಳನ್ನೆಲ್ಲಿ ಬಿಟ್ಟು ಹೋಗ್ತೀಯ. ಥ್ಯಾಂಕ್ ಯು ಸೊ ಮಚ್. ಎಂತೆಂಥ ಬಿಲ್ಡಿಂಗ್ಗಳನ್ನ ನೋಡಿದ್ವಿ ಅಲ್ವಾ ಬಾರ್ಸಿಲೋನಾದಲ್ಲಿ, ಎಲ್ಲ ಮಾಸ್ಟರ್ ಪೀಸು, ಟಾಪ್ ಬ್ರ್ಯಾಂಡ್ ಸ್ಟ್ರೀಟ್ನ ನೋಡಿದ್ವಿ. ಎಷ್ಟು ಬ್ಯೂಟಿಫುಲ್ ಆಗಿತ್ತು ಸ್ಟ್ರೀಟ್ಗಳು. ಆದರೆ ಬರೀ ಇಲ್ಲೆಲ್ಲ ಸ್ಟ್ರೀಟ್ಗಳು ಬ್ಯೂಟಿಫುಲ್ ಆಗಿಲ್ಲ, ಅದೇ ಥರ ಎಲ್ಲ ಏನೋ ಹೈಫೈ ಕ್ಲಾಸಿಕ್ ಆಗಿಲ್ಲ. ಈ ಥರ ಸ್ಟ್ರೀಟ್ಗಳು ಇದೆ, ನೋಡಿ ತೋರಿಸ್ತೀನಿ ಇವಾಗ. ನೋಡಿದ್ರಲ್ಲ ಹೇಗಿದಾವೆ ಸ್ಟ್ರೀಟ್ಗಳು, ಜನ ಇಲ್ಲಿ ಹೇಗೆ ವಾಸ ಮಾಡ್ತಿದ್ದಾರೆ ಅಂತ ಹೇಳಿ. ಬರೀ ಇದೊಂದು ಸ್ಟ್ರೀಟ್ ಅಲ್ಲ, ಈ ಕಡೆ ಸುತ್ತಮುತ್ತ ಸರೌಂಡಿಂಗ್ಸ್ ಫುಲ್ ಹಿಂಗೇನೆ ಇರೋದು. ಬರೀ ಸ್ಟ್ರೀಟ್ ಹಿಂಗೆ ಇರೋದು ಅಷ್ಟೇ ಅಲ್ಲ, ಸ್ಮೆಲ್ ಕೂಡ ಇದೆ ಸರಿಗೆ. ನೋಡಿ ಜನ ಹೇಗೆ ವಾಸವಾಗಿದ್ದಾರೆ ಎಂಥ ಚಿಕ್ಕ ಚಿಕ್ಕ ಮನೆಗಳಲ್ಲಿ ಅಂತ ತೋರಿಸ್ತೀನಿ. ಬಟ್ ಬಿಲ್ಡಿಂಗ್ ಮಾತ್ರ ನೋಡಕ್ ಚೆನ್ನಾಗಿದೆ. ಫುಡ್ ಟ್ರೈ ಮಾಡೋದಕ್ಕೆ ನಾವು ಇಲ್ಲಿಗೆ ಬಂದಿದ್ದು. ಹೇಳಕ್ಕೆ ಹೋಗಿದ್ದಾರೆ ಅವಳಿಗೆ, ಬಟ್ ಅದು ರೆಸ್ಟೋರೆಂಟ್ ಇರೋದು ಯಾವ ಥರ? 20 ಮಿನಿಟ್ಸ್. ಓಕೆ, ಇನ್ನೊಂದು 20 ಮಿನಿಟ್ಸ್ ಬಿಟ್ಕೊಂಡು ಬರೋಕ್ಕೆ ಹೇಳಿದ್ದಾರೆ. ಹೋಗಿದ್ವಲ್ಲ ಆ ಹೋಟೆಲಲ್ಲಿ 20 ಮಿನಿಟ್ಸ್ ವೆಯ್ಟ್ ಮಾಡೋಕ್ಕೆ ಹೇಳಿದ್ರು. ಸರಿ ಮಾಡೋಣ ಅಂದ್ಕೊಂಡ್ವಿ. ಆಮೇಲೆ ಮತ್ತೆ ಹೋಗಿ ನೋಡಿದ್ರೆ ಅಲ್ಲಿ ವೆಜ್ದು ಮೆನುನೇ ಇಲ್ಲ, ಬರೀ ಸೀ ಫುಡ್ ಮೆನು ಅಷ್ಟೇ ಇದ್ದಿದ್ದು. ಮತ್ತು ಅವರೊಬ್ಬರೇ ಊಟ ಮಾಡಿ ನಾವೇನು ಮಾಡೋದು ಹೇಳಿ, ಬೇರೆ ಕಡೆ ಹೋಗೋಕ್ಕಾಗಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಬೀಚ್ ಇದೆ, ಬೀಚ್ ಎದುರುಗಡೆ ರೆಸ್ಟೋರೆಂಟ್ ಇದೆ. ತುಂಬಾ ರೆಸ್ಟೋರೆಂಟ್ಗಳಿದೆ. ಈ ರೆಸ್ಟೋರೆಂಟ್ ರೇಟಿಂಗ್ಸ್ ಚೆನ್ನಾಗಿತ್ತು, ಅದಕ್ಕೆ ಇಲ್ಲಿ ಬಂದಿದ್ದೀವಿ. ನೋಡೋಣ ಹೇಗಿರುತ್ತೆ ಇಲ್ಲಿ ಫುಡ್ ಅಂತ. ಉದಯ್ ಹೇಗಿದೆ? ಚೆನ್ನಾಗಿದೆಯಾ? ಇಲ್ಲೇ ಹಿಂದೆ ಎದುರುಗಡೆ ಇರೋ ಬೀಚಲ್ಲಿ ನಾನೇ ಅವರಿಗೆ ಫಿಶ್ನ ಇವಾಗ ಇಟ್ಕೊಬಂದು ಕೊಟ್ಟಿದ್ದು. ಹಾಗೆ ನಮ್ಮದು ವೆಜಿಟೇರಿಯನ್ಸ್ದು ಆ್ಯಸ್ ಯೂಶುವಲ್ ಲಾಸ್ಟ್ ಟೈಮ್ ತೊಗೊಂಡಿದ್ನಲ್ಲ ಅದೇ ಥರ ತೊಗೊಂಡಿದ್ದೀನಿ. ಬಟ್ ಬೇರೆ ವೆಜಿಟೇಬಲ್ಸ್ ಹಾಕಿದ್ದಾರೆ. ರೈಸ್ ಹೇಗೆ ಅನ್ನಿಸ್ತಿದೆ? ರೈಸ್ ಪರವಾಗಿಲ್ಲ, ಅಲ್ಲಿ ತಿನ್ನಲ್ಲ. ಅದು ಸೂಪರ್ ಆಗಿತ್ತು. ಹೌದು, ಇದು ಪರವಾಗಿಲ್ಲ, ಓಕೆ. ನಂದು ಅಷ್ಟೇ, ಅಲ್ಲಿ ತಿಂದಷ್ಟು ಟೇಸ್ಟ್ ಬರ್ತಿಲ್ಲ, ಎಲ್ಲ ಒಂಥರ ಸಪ್ಪೆ ಸಪ್ಪೆ ಥರ ಇದೆ. ಇದು ಪ್ರಾನ್ಸ್, ಇದು ಲಾಬ್ಸ್ಟರ್. ಇದು ಕಪ್ಪೆ ಚಿಪ್ಪ. ಇದು ಕಪ್ಪೆ ಚಿಪ್ಪ. ಅದರೊಳಗಡೆ ಏನಿರುತ್ತೆ? ಅದರೊಳಗಡೆ ಮೀಟ್ ಅಷ್ಟೇ, ಪರ್ಲೆಲ್ಲ ಇರಲ್ಲ. ಎಲ್ಲಿ ಮೀಟ್? ಓ, ಆ ಥರ ಇರುತ್ತೆ. ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ನಿಮಗೆ ಲೋಕಲ್ ಮಾರ್ಕೆಟ್ ತೋರಿಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಲೋಕಲ್ ಮಾರ್ಕೆಟ್ ನೋಡಕ್ಕೆ ಹೋಗೋದಕ್ಕೆ ಇವಾಗ ಲೋಕಲ್ ಬಸ್ಸಲ್ಲಿ ಹೋಗೋಣ. ಟ್ರಾಮ್ ಆಯಿತು, ಇವಾಗ ಬಸ್ಸಲ್ಲಿ ಹೋಗೋಣ ಬನ್ನಿ. ಸ್ಪೇನ್ನ ಬಸ್ಸಲ್ಲಿ, ಬಾರ್ಸಿಲೋನಾ. ಏನಂತೀಯ? ನೆಕ್ಸ್ಟು ನಮ್ಮದು 59 ಬಸ್, ಆ ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಹಾರನ್ ಮಾಡ್ತಿದ್ದಾರೆ ನೋಡಿ ಚಿನಿ, ಹಾರನ್ ಮಾಡ್ತಿದ್ದಾರೆ ನೋಡು. ಹಾರನ್ ಮಾಡಿದ ತಕ್ಷಣ ಖುಷಿ ನೋಡಿ ಸಿಎಂದು. ಜನ ಎಲ್ಲ ಹತ್ತಿ ಏನು ಅದು ಡ್ರೈವರ್ ಅಲ್ವಾ? ಹಾ, ಹೌದಾ? ಇಲ್ಲೆಲ್ಲ ಹತ್ತಿ ಮತ್ತೆ ಮುಂದೆ ನಿಂತ್ಕೊಂಡ್ರೆ ಹಿಂದೆ ಹೋಗೋರಿಗೆ ಜಾಗ ಇಲ್ಲ, ಮತ್ತೆ ಅಲ್ಲಿ ಮುಂದೆನೂ ಜಾಗ ಇಲ್ಲ. ಎಲ್ಲ ಮಧ್ಯೆ ಜಾಗ ಬಿಟ್ಬಿಟ್ಟು ಮುಂದೆ ನಿಂತಿದ್ರು. ಡ್ರೈವರ್ ಇಳಿದು ಎಲ್ಲರನ್ನೂ ಹಿಂದೆ ಕಳಿಸ್ತಾವ್ರೆ ಜನನ. ಅದಕ್ಕೆ ಒಬ್ರು ತಾತ ಕೂಡ ಫುಲ್ಲು ಜೋರ್ ಮಾಡಿ ಗಲಾಟೆ ಮಾಡ್ತಾಯಿತ್ತು, ಹಿಂದೆ ಹೋಗಿ ಅಂತ.
ಮೇಡಮ್ ಅದು ಯಾವ ಟ್ರೀ ಅದು? ಹಾಂ, ಅಲ್ಲಿ ನೋಡಿ, ಅಲ್ಲಿ ಅದು ಕೋಕೋನಟ್ ಟ್ರೀ ಅಂತೆ. ಕೋಕೋನಟ್ ಬಗ್ಗೆ ಗೊತ್ತಿದ್ದು ಇಂಡಿಯಾದಲ್ಲಿ ಇಲ್ಲ ಅಂದರೆ ಇವೆಲ್ಲ ಕೋಕೋನಟ್ ಟ್ರೀ ಆಗುತ್ತೆ. ನಾವಿವಾಗ ಬಾರ್ಸಿಲೋನಾದ ಲೋಕಲ್ ಮಾರ್ಕೆಟ್ನ ಎಕ್ಸ್ಪ್ಲೋರ್ ಮಾಡಕ್ ಬಂದಿದ್ದೀವಿ. ಬನ್ನಿ, ಬಾರ್ಸಿಲೋನಾದಲ್ಲಿ ಲೋಕಲ್ ಮಾರ್ಕೆಟ್ ಹೇಗಿರುತ್ತೆ, ಏನೆಲ್ಲ ಸಿಗುತ್ತೆ ಅಂತ ನೋಡೋಣ. ಸ್ಟ್ರೀಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಸ್ಟ್ರೀಟ್ ಫಸ್ಟ್ ಶಾಪೇನೆ ಈ ಥರ ಮಿಣ ಇದಾವೆ. ಎಲ್ಲ ಕ್ಲಿಪ್ಸು, ಈ ಥರ ಏನೇನು ಬೇಕು ಎಲ್ಲ ಸಿಗುತ್ತೆ. ಕೀ ಚೈನ್, ಗ್ಲಾಸ್, ಕ್ಯಾಪ್ಸ್, ಪ್ರತಿಯೊಂದು. ಇಲ್ಲಿ ನೋಡಿ, ಇಲ್ಲಿ ಹುಡುಗಿರ್ ಪ್ರಾಬ್ಲಮ್ ಇದು. ಈ ಸ್ಟ್ರೀಟ್ ಫುಲ್ಲು ಈ ಕಡೆ ಎರಡು ಸೈಡ್ನು ಟೇಬಲ್ ಹಾಕಿ ಜನಗಳು ಊಟ ಮಾಡ್ಕೊಂಡು ಡ್ರಿಂಕ್ಸ್ ಎಂಜಾಯ್ ಮಾಡ್ತಾ ಕೂತಿದ್ದಾರೆ. ಫುಲ್ ಹಿಂದಿ ಮಾತಾಡ್ತಿದಾರಲ್ವಾ, ಮೋಸ್ಟ್ಲಿ ಯಾರ್ದೋ ಇಂಡಿಯನ್ ರೆಸ್ಟೋರೆಂಟ್ ಕೂಡ ಇರಬೇಕು ಇಲ್ಲಿ. ಇದು ನೋಡಿ, ಇದೆಲ್ಲ ಪೇಂಟಿಂಗ್ ಅಂತ ಅನ್ಸುತ್ತಾ? ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ, ಸಖತ್ತಾಗಿದೆ ಮಾತ್ರ. ಈ ಸ್ಟ್ರೀಟ್ ಅಲ್ಲಿ ಎಷ್ಟೊಂದು ಜನ ಆರ್ಟಿಸ್ಟ್ ಇದ್ದಾರೆ ಅಂದ್ರೆ, ಎಷ್ಟು ಪೇಂಟಿಂಗ್ಸ್ ಮಾಡ್ತಿದ್ದಾರೆ ನೋಡಿ. ಹಾಗೆ ಪೆನ್ಸಿಲ್ ಸ್ಕೆಚ್ ಕೂಡ ಮಾಡ್ತಿದ್ದಾರೆ. ನಮ್ಮನ್ನ ಹಂಗೆ ಸ್ಕೆಚ್ ಕೂಡ ಮಾಡಿ ಕೊಡ್ತಾರೆ. ಸೊ ಅದಕ್ಕೆ ಬಾರ್ಸಿಲೋನಾದಲ್ಲಿ ಆರ್ಟಿಸ್ಟ್ ಜಾಸ್ತಿ ಅನ್ಸುತ್ತೆ. ಎಷ್ಟು ಜನ ಇದ್ದಾರೆ ಗೊತ್ತಾ, ಎಲ್ಲ ಈ ತರ ಪೇಂಟ್ ಮಾಡಿ ಇಟ್ಟಿದ್ದಾರೆ. ಕಾಸ್ಟ್ಲಿ ಕೂಡ ಇರುತ್ತೆ ಇದು. ಇವರಂತೂ ಸೂಪರ್ ಆಗಿ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಸಖತ್ತಾಗಿದಾವೆ ಎಲ್ಲ. ಈ ಸ್ಟ್ರೀಟ್ ನೋಡಿ ಹೇಗಿದೆ ಅಂತ ಹೇಳಿ. ಹಾಗೆ ಸಖತ್ತಾಗಿದೆ ಈ ಸ್ಟ್ರೀಟ್ ಮಾತ್ರ. ಮಧ್ಯ ಎಲ್ಲ ಶಾಪ್ಸ್ಗಳು ಹಾಕೊಂಡಿದ್ದಾರೆ. ಹಾಗೆ ಹೋಟೆಲ್ಸ್ಗಳಿದೆ, ಸೀ ಫುಡ್ ಹೋಟೆಲ್ಸ್ ಜಾಸ್ತಿ ಇದೆ. ಸ್ಟ್ರೀಟ್ ಫುಡ್ ಎಲ್ಲ ಸಿಗುತ್ತೆ, ಮತ್ತೆ ಚೆನ್ನಾಗಿದೆ. ಇಷ್ಟೊತ್ತು ನಾವೇನು ನೋಡಿದ್ವಿ ಅದು ಬರೀ ಟ್ರಯಲ್ ಅಷ್ಟೇನೆ. ಅಂದ್ರೆ ನಾರ್ಮಲ್ ಏನಿಲ್ಲ, ಜಸ್ಟ್ ಏನು ಸೊವೆನಿಯರ್ ಆಗಿರ್ಬೋದು, ಬೇರೆ ಬೇರೆ ಟಾಯ್ಸ್ ಅಥವಾ ಫ್ಲವರ್ಸ್ ಈ ತರ ಹಾಕೊಂಡಿದ್ದಾರೆ. ಅಸಲಿ ಮಾರ್ಕೆಟ್ ಏನಿದ್ರು ನನ್ನಿಂದ ನೋಡ್ತಿದ್ದೀರಲ್ಲ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಬನ್ನಿ ಆ ಮಾರ್ಕೆಟ್ ಒಳಗಡೆ ಹೋಗೋಣ. ಬನ್ನಿ, ಒಳಗಡೆ ಏನೇನು ಸಿಗುತ್ತೆ, ಸ್ಪೇನ್ ಸ್ಪೆಷಲ್ ಏನು ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಫ್ರೂಟ್ಸ್ ಜ್ಯೂಸ್ ಮಾಡಿ ಮಾರ್ತಾ ಇದ್ದಾರೆ. ಹಾಗೆ ಇಲ್ಲಿ ಲೋಕಲ್ ಫ್ರೂಟ್ಸ್ ಎಲ್ಲ ಇಟ್ಟಿದ್ದಾರೆ. ವಾವ್, ಕಲರ್ಫುಲ್ ಫ್ರೂಟ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ. ಹೋಲಾ, ಹಾಗೆ ಅಲ್ಲೆಲ್ಲ ಪಂಪ್ಕಿನ್ಸ್ ಎಲ್ಲ ಇಟ್ಟಿದ್ದಾರೆ. ವಾವ್, ಸಖತ್ತಾಗಿದೆ. ಇದು ನಮ್ಮ ಕಡೆ ಈಚಲಹಣ್ಣು ಅಂತ ಹೇಳ್ತೀವಿ, ಇಲ್ಲಿ ಏನಂತ ಗೊತ್ತಿಲ್ಲ. ಮತ್ತೆ ಅದೆಲ್ಲ ಚೆರೀಸ್. ಇದು ನಮ್ಮ ಕಡೆ ರಾಮ್ಫಲ್ ಹಣ್ಣು ಅಂತೀವಲ್ಲ, ಅದು ಅನ್ಸುತ್ತೆ, ಗೊತ್ತಿಲ್ಲ. ನೋಡಿ, ಇದೆಲ್ಲ ಚಿಕ್ಕ ಮ್ಯಾಂಗೋ. ವಾವ್, 1 ಪೀಸ್ 12 euro. ಡ್ರ್ಯಾಗನ್ ಫ್ರೂಟು 1 ಪೀಸ್ಗೆ 12 euro ಅಂತೆ, ಆಲ್ಮೋಸ್ಟ್ 1000 rupees. ಓಕೆ, ವಾಟ್ ಇಸ್ ದಿಸ್? ಸ್ನೇಕ್ ಫ್ರೂಟ್. ಅದ್ಯಾವುದೋ ಅದು ಸ್ನೇಕ್ ಫ್ರೂಟ್, ಫಸ್ಟ್ ಟೈಮ್ ಕೇಳ್ತಿರೋದು. ಇಲ್ಲಿ ನೋಡಿ, ಇಲ್ಲಿ ಇದೆಲ್ಲ ಚಿಕ್ಕ ಚಿಕ್ಕ ಆರೆಂಜಸ್ ಏನೇನಿದೆ ಅಂತ. ಸೀರಿಯಸ್ಲಿ, ಕಬ್ಬಿದೆ ನೋಡಿ, ಇಲ್ಲಿ ಕಬ್ಬು ಸಮೇತ ಇಟ್ಟಿದ್ದಾರೆ. ನಾನಂತೂ ನೋಡ್ದೇ ಇರೋ ಹಣ್ಣುಗಳೆಲ್ಲ ನೋಡ್ದೆ. ಇರ್ಬೋದು, ಮ್ಯಾಂಗೋಸ್ ಪ್ರತಿಯೊಂದಿದೆ. ಮೇಲ್ಗಡೆ ತೆಂಗಿನಕಾಯಿಗೆ ಎಲ್ಲ ಎಲೆ ಹಾಕಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಈ ಕಡೆ ಸೈಡ್ ಫುಲ್ ಡ್ರೈ ಫ್ರೂಟ್ಸ್ ಈ ಕಡೆ. ವಾವ್, ಇಲ್ಲೆಲ್ಲ ಕ್ಯಾಂಡೀಸ್, ಸ್ವೀಟ್ಸ್, ಡ್ರೈ ಫ್ರೂಟ್ಸ್. ಸಿಯಾ ಏನೋ ತಗೊಂಡ್ಲು ತಿನ್ನೋದು. ಇದು ಒಂದು ಸ್ವೀಟ್ ತಗೊಂಡ್ಲ ಆಯ್ತಾ. ಇದು ಒಂದು ಸ್ವೀಟಿಗೆ 325 ಅಂದ್ರೆ 300 ರೂಪಾಯಿ. ಹಾ, ತಗೋಬಹುದು ನೋಡಿ. ಇಲ್ಲಿ ಮಸಾಲೆ ಪೌಡರ್ಸ್ ಎಲ್ಲ ಸಿಗುತ್ತೆ. ಕೇಸರಿ ಎಲ್ಲ ಸಿಗುತ್ತೆ ನೋಡಿ. ಏನಿದು? ಹಾ, ಚಿಕ್ಕ ಆಕ್ಟೋಪಸ್ ಇದೆ ಇಲ್ಲಿ. ಈ ಫ್ರೂಟ್ಸ್ ಅವ್ರದ್ದು ಮಾತ್ರ ಸಿಕ್ಕಾಪಟ್ಟೆ ಕಲರ್ಫುಲ್ ಆಗಿ ಕಣ್ಣು ಕುಕ್ತಾ ಇದೆ ಹಂಗೇನೆ ನೋಡಿ. ನಾವು ನಿಮಗೆ ಬರೀ ಬಾರ್ಸಿಲೋನಾದಲ್ಲಿ ಸಿಟಿ ಅಷ್ಟೇ ತೋರಿಸ್ತಿಲ್ಲ, ಯಾಕಂದ್ರೆ ಜಾಸ್ತಿ ಬಾರ್ಸಿಲೋನಾ ಅಂದ ತಕ್ಷಣ ಎಲ್ರಿಗೂ ಬರೀ ಸಿಟಿ ನೆನಪಾಗುತ್ತೆ. ಬಟ್ ನಾವು ನಿಮಗೆ ಲೋಕಲ್ ಮಾರ್ಕೆಟ್ ಕೂಡ ತೋರಿಸ್ತಿದೀವಿ. ಇಲ್ಲೆಲ್ಲ ಏನೇನು ಬೆಳೀತಾರೆ, ಹೇಗಿರುತ್ತೆ, ಪ್ರತಿಯೊಂದನ್ನು ತೋರಿಸ್ತಿದೀವಿ. ಲೈಕ್ ಮಾಡೋದನ್ನ ಮರಿಬೇಡಿ. ಉದಯ್, ಇದೇನಿದು? ಅಲೋವೆರಾನಾ? ಅಲೋವೆರಾ, ಕಬ್ಬು, ಮತ್ತೆ ಇದು ನಮ್ಮ ಕಡೆ ಬೆಳೀತಾರೆ. ಇದಕ್ಕೆ ಏನೋ ಅಂತಾರೆ, ಮರ್ತೋಗಿದೆ ನನಗೆ. ಸೊ ಎಲ್ಲ ಥರದ್ದು ತರಕಾರಿ, ಮಸಾಲೆ ಐಟಮ್ಸು. ಇಲ್ಲಿ ಡ್ರ್ಯಾಗನ್ ಫ್ರೂಟ್ ನಮಗೆ 3 ವೆರೈಟಿ ಸಿಗುತ್ತೆ. ಒಂದು ರೆಡ್, ಇನ್ನೊಂದು ಯೆಲ್ಲೋ, ಮತ್ತೆ ಇನ್ನೊಂದು ವೈಟ್. 3 ಕಲರ್ದಿದೆ.
ಏನಂತೆ? ಓ ಹೆಂಗಿದೆ ನೋಡಿ, ಎಲ್ಲ ತಿನ್ನೋದೇನಾ? ಇದೆಲ್ಲ ತಿನ್ನದಂತೆ. ಓ ಮೈ ಗಾಡ್, ಎಷ್ಟು ದಪ್ಪ ದಪ್ಪದೆಲ್ಲ ಇದೆ ನೋಡಿ. ಇಲ್ಲಿ ಕಪ್ಪೆ ಚುಪ್ಪೆ ಹೆಂಗೆ ಇದು ಮಾಡಿ ಬರ್ತಿದಾರೆ ನೋಡು. ಓ ಓ ಮೈ ಗಾಡ್, ಇವೆಲ್ಲ ತಿನ್ನೋ ಐಟಮ್ಸ್ಗಳ. ಫಸ್ಟ್ ಟೈಮ್ ಜೀವನದಲ್ಲಿ ಲೈಫಲ್ಲಿ ನಾನು ಫಸ್ಟ್ ಟೈಮ್ ನೋಡ್ತಿರೋದು ಈ ತರದೆಲ್ಲ ತಿನ್ನೋ ಐಟಮ್ಸ್ಗಳು ಇದೆ ಅಂತ ಹೇಳಿ. ಒರಿಜಿನಲ್ ಶೆಲ್ಸ್ ಅಲ್ವಾ? ತಗೊಂಡೋಗ್ಬೋದಾ ಮನೆಗೆ? ಇದೆಲ್ಲ ಶೆಲ್ಸ್ ಇಂದ ಬಂದಿರೋದ ಅಥವಾ ಏನು? ಇದೆಲ್ಲ ಮಾರಕ್ಕಿಟ್ಟಿರೋದಾ? ಮಾರದಿಕ್ಕಿರ್ಬೋದು, ಬರೀ ಶೆಲ್ಸ್. ಓ ಇಲ್ಲೆಲ್ಲ ಸೊಪ್ಪುಗಳು ಸಿಗುತ್ತೆ ನೋಡಿ, ಸಬ್ಬಸ್ಗೆ ಸೊಪ್ಪು ಮತ್ತೆ ಇನ್ನು ಎಷ್ಟೊಂದು ಥರದ ಸೊಪ್ಪುಗಳಿದೆ. ನನಗೆಲ್ಲ ಹೆಸರೆಲ್ಲ ಮರ್ತೋಯ್ತು. ಇದೆಲ್ಲ ನಾರ್ಮಲ್ ವೆಜಿಟೇಬಲ್ಸ್ ಇದೆ, ಮಿಂಟ್ ಇದೆ, ಮತ್ತೆ ಬೇರೆ ಬೇರೆ ಏನೇನೋ ಇದೆ. ಬನ್ನಿ ಮುಂದೆ ಹೋಗೋಣ. ಓ ಇದು ನೋಡಿ, ಇಲ್ಲಿ ಮೀಟ್ನೆಲ್ಲ ಹೆಂಗೆ. ಓ ಮೈ ಗಾಡ್, ಫಸ್ಟ್ ಟೈಮ್ ನಾವು ಇದೇ ರೀತಿ ಲೋಕಲ್ ಮಾರ್ಕೆಟ್ನ ಹಂಗರಿಲಿ ಎಕ್ಸ್ಪ್ಲೋರ್ ಮಾಡಿದ್ವಿ. ನೀವಿನ್ನ ಆ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಹಂಗರಿಯಲ್ಲಿ ಲೋಕಲ್ ಮಾರ್ಕೆಟ್ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ಮತ್ತು ಇಷ್ಟೊಂದು ವೆರೈಟೀಸ್ ಇಲ್ಲ, ಬಟ್ ಇಲ್ಲಂತೂ ಸಿಕ್ಕಾಬಟ್ಟೆ ವೆರೈಟೀಸ್. ಯಾಕಂದರೆ ಇದು ಕೋಸ್ಟಲ್ ಪ್ಲೇಸ್ ಆಗಿರೋದ್ರಿಂದ ಇಲ್ಲಿ ಸೀ ಫುಡ್ ಅಂತೂ ಸಿಕ್ಕಾಬಟ್ಟೆ ಇದೆ. ಎಲ್ಲಿ ನೋಡಿದ್ರು ಬರೀ ಸೀ ಫುಡ್ ಶಾಪ್ಗಳು, ಹಾಗೆ ಫ್ರೂಟ್ ಶಾಪ್ಗಳು ಕೂಡ ಜಾಸ್ತಿ ಇದೆ ನೋಡಿ. ನಾನು ನಿಜವಾಗ್ಲೂ ನನಗೆ ಈ ಥರ ಸೀ ಫುಡ್ ಎಲ್ಲ ತಿಂತಾರೆ, ಈ ಥರ ಸೀಯಲ್ಲಿ ಫುಡ್ಗಳೆಲ್ಲ ಸಿಗುತ್ತೆ ಅಂತ ಗೊತ್ತೇ ಇರಲಿಲ್ಲ. ಈ ಥರದ್ದನ್ನೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಅದು ಇದೊಂದು ಫುಡ್ ತಿಂತಾರೆ ಅಂತ ನನಗೆ ಇವತ್ತೇ ಗೊತ್ತಾಗ್ತಿರೋದು. ನಿಮಗೆ ಮುಂಚೆ ಗೊತ್ತಿತ್ತಾ ಈ ಥರ ಎಲ್ಲ ನೋಡಿದ್ರಾ? ಕಾಮೆಂಟ್ ಮಾಡಿ ಹೇಳಿ. ಅಲ್ಲಿ ಉದಯ್ ಏನೋ ತಗೊತಾ ಇದ್ದಾರೆ, ಏನು ಕೇಳೋಣ ಬನ್ನಿ. ಏನು ತಗೊಂಡೆ? ಸ್ನ್ಯಾಕ್ಸ್. ಹೋಗೋಣ ಇವಾಗ. ಸಿಯಾಂಗೆ ಸ್ಮೆಲ್ ಅಂತೆ, ಸ್ಮೆಲ್ ಅಂತ ನೋಸ್ ಮುಚ್ಕೊಂಡಿದ್ದಾಳೆ. ಫಸ್ಟ್ ಟೈಮ್ ಅವಳು ಈ ಥರ ಸ್ಮೆಲ್ ಎಲ್ಲ ನೋಡ್ತಿರೋದು. ಬಟ್ ಸೀ ಫುಡ್ ಅಂದಮೇಲೆ ಸ್ಮೆಲ್ ಇರುತ್ತಲ್ವಾ. ಈ ಒಂದು ಸ್ನ್ಯಾಕ್ಸ್ ತಗೊಂಡಿದ್ದಾರೆ, ಲೋಕಲ್ ಸ್ನ್ಯಾಕ್ಸ್ ಟ್ರೈ ಮಾಡೋಣ ಅಂದ್ಬಿಟ್ಟು. ಎಲ್ಲಿ ಇಟ್ಕೊಂಡೆ? ಓ ವೇರ್ ಆರ್ ಯು ಫ್ರಮ್? ಡೆಲ್ಲಿ. ವಿ ಆರ್ ಫ್ರಮ್ ಬೆಂಗಳೂರು, ಸೌತ್ ಕರ್ನಾಟಕ. ಅವ್ರು ನೋಡಿ ಡೆಲ್ಲಿ ಅವರಂತೆ, ಇಂಡಿಯಾದವರು. ಇಲ್ಲಿ ಬಂದು ಶಾಪ್ ಇಟ್ಕೊಂಡಿದ್ದಾರೆ. ಆಕ್ಟೋಪಸ್ನೆಲ್ಲ ಫ್ರೈ ಮಾಡಿ ಇದಲ್ಲ, ಹೌದು ಇದೆಲ್ಲ ಆಕ್ಟೋಪಸ್ ಹಿಂಗೆ ಫ್ರೈ ಮಾಡಿಟ್ಟಿದ್ದಾರೆ ನೋಡಿ. ಹಾಗೆ ಇಲ್ಲಿ ಇದು ಕಪ್ಪೆ ಚುಪ್ ಫುಡ್ ಟ್ರೈ ಮಾಡಿ ಇವಾಗ ಹೆಂಗಿದೆ ಅಂತ. ಸ್ನ್ಯಾಕ್ಸ್ ತಿಂತಿದ್ದಾರೆ, ಸ್ಪ್ಯಾನಿಷ್ ಸ್ನ್ಯಾಕ್ಸ್. ಚೆನ್ನಾಗಿದೆಯಾ? ಫಿಶ್ ಹಂಗೆ ಒಂದೊಂದು ಫಿಶ್ ಒಂದೊಂದು ಸರಿಗೆ ಹಾಕೊಳ್ಳೋದು. ಆಕ್ಟೋಪಸ್ ನೋಡಿ ಹೆಂಗಿಟ್ಟಿದ್ದಾರೆ ಅಂತ. ಆಕ್ಟೋಪಸ್ ನೋಡಿ ಇಲ್ಲಿ ಉದಯ್, ದೊಡ್ಡ ಆಕ್ಟೋಪಸ್. ಫಿಶಸ್ ಎಷ್ಟೊಂದು ವೆರೈಟೀಸ್ ಫಿಶಸ್ ಇದೆ. ಮತ್ತದೆಲ್ಲ ಕ್ರ್ಯಾಬ್ಸ್. ಓ ಮೈ ಗಾಡ್. ಇಲ್ಲೆಲ್ಲ ಜನ ನಿಂತಿದ್ದಾರೆ. ಇಲ್ಲ ಅಂದಿದ್ರೆ ಏನ್ ವೆರೈಟಿ ಸಿಗುತ್ತೆ ಇಲ್ಲಿ ನೋಡಿ. ಇಲ್ಲಿ ಸೀ ಫುಡ್ ಲವರ್ಸ್ಗಂತೂ ಇದು ಸೀರಿಯಸ್ಲಿ ಬೇರೆ ಲೋಕ. ಇಲ್ಲಿ ನೋಡಿ, ಇಲ್ಲಿ ಇಷ್ಟಿಷ್ಟು ದೊಡ್ಡದು ಈ ಥರ ಇರುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಫಸ್ಟ್ ಟೈಮ್ ನೋಡ್ತಾ ಇರೋದು. ಹಾಗೆ ಇದು ಕೂಡ ಕ್ರ್ಯಾಬು ಇಷ್ಟು ದೊಡ್ಡದು ಇರುತ್ತೆ ಅಂತಲೂ ಗೊತ್ತಿರಲಿಲ್ಲ. ಶೆಲ್ಸ್ ನೋಡಿ, ಈ ಶೆಲ್ ಒಳಗಡೆನೂ ತಿನ್ನೋದಿರುತ್ತೆ. ನಂಗೆ ಇವತ್ತೇ ಗೊತ್ತಾಗಿದ್ದು. ಅದು ನೋಡಿ, ಅದು ಏನಂತಾನೇ ಗೊತ್ತಿಲ್ಲ ನನಗೆ. ಹೇಗಿದೆ ತಿಂತವ್ರೆ. ಸೀ ಉರ್ಚಿನಂತೆ. ಓ ಇಲ್ಲೂ ಕೂಡ ಇದೆ. ಇಲ್ಲಿ ನೋಡಿ, ಉಯ್ಯಪ್ಪ ರಾಮ. ಇಲ್ಲಿ ನೋಡಿ, ಇಲ್ಲಿ ಅಯ್ಯಪ್ಪ ಎಷ್ಟು ದೊಡ್ಡದಿದೆ. ಮುಂಚೆ ಯಾರಾದ್ರೂ ನೋಡಿದ್ರ ಈ ತರ ಸೀ ಫುಡ್ನ? ಇಲ್ಲಿ ನೋಡಿ, ಇಲ್ಲಿ ಏನೇನು ಇಟ್ಟಿದಾರಪ್ಪ ಇವರು. ಆಕ್ಟೋಪಸ್ಗಳು, ಅದು ಸ್ಮಾಲ್ ಆಕ್ಟೋಪಸ್, ಇದು ಬಿಗ್ ಆಕ್ಟೋಪಸ್. ಹಾಗೆ ಫಿಶ್ ಈ ಸೈಡ್ ಫುಲ್ ಅದೇ ಇರೋದು. ಯಪ್ಪ ಎಂತೆಂತ ಫಿಶ್ ಇಟ್ಟಿದ್ದಾರೆ ನೋಡಿ. ಪಾಪ ಎಲ್ಲ ಹಂಗಂಗೆ ಮಲ್ಕೊಂಡ್ಬಿಟ್ಟಿದೆ. ಇದಿನ್ನ ಜೀವಂತವಾಗೇ ಇದೆ. ಓ ಮೈ ಗಾಡ್. ನೋಡಿ ಇಲ್ಲಿ ಹೆಂಗ್ ಓಡಾಡ್ತಿದಾವೆಲ್ಲ. ಇನ್ನ ಸತ್ತಿಲ್ಲ ಅದು. ಓ ಅದು ಹಿಂಗೆ ಅಂದ ತಕ್ಷಣ ಎದುರ್ಕೊಂಡ್ಬಿಟ್ಟೆ ನಾನೇ. ಒಂದೊಂದು ಹೆಚ್ಚು ಕಮ್ಮಿ ಅರ್ಧ kg ಮೇಲ್ಗಡೆ ಇದಾವೆ. ಇವೇನಿವು ಅರ್ಧ kg ಮೇಲಿದಾವೆ ಒಂದೊಂದು. ಅಲ್ಲಿ ಯಾರೋ ತಗೊಂಡು ಹೋಗ್ತಿದ್ದಾರೆ ಮನೆಗೆ. ಎರಡು ಸೇರಿಸಿ ಇವಾಗ 1/4 kg ಆಯ್ತು.
ಸೀರಿಯಸ್ಲಿ ನಾನಂತೂ ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ ಈ ಥರ ಲೋಕಲ್ ಮಾರ್ಕೆಟ್ ಇರುತ್ತೆ, ಈ ಥರ ಸೀ ಫುಡ್ ಸಿಗುತ್ತೆ ಅಂತ ಹೇಳಿ ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ. ಇವಾಗ ವೆಜಿಟೇರಿಯನ್ ಸೆಕ್ಷನ್ ಬಂತು. ಓಕೆ, ಇದೊಂದು ತಗೊಳ್ಳೋಣ. ಮತ್ತು ಇಲ್ಲಿ ವೆಜಿಟೇಬಲ್ಸ್ನ ಯಾವ ಥರ ಮಾಡಿ ಮಾರ್ತಿದ್ದಾರೆ ನೋಡಿ. ಇದೆಲ್ಲ ಇದು ಯಾವುದು ಚಿಪ್ಸ್, ಪೊಟ್ಯಾಟೊ ಚಿಪ್ಸ್ ಅನಿಸುತ್ತೆ. ಮತ್ತು ಇದು ಕೂಡ ಪೊಟ್ಯಾಟೊ, ಇದು ಸ್ವೀಟ್ ಪೊಟ್ಯಾಟೊ ಅನಿಸುತ್ತೆ. ಕಾರ್ನ್ ಬೇಡ ಚಿನಿ, ಪೊಟ್ಯಾಟೊ ತಗೊಳ್ಳೋಣ. ಉದಯ್, ನಮ್ಮ ಕಡೆ ಕರ್ಜಿಕಾಯಿ ಮಾಡ್ತೀವಲ್ಲ, ಸೇಮ್ ಕರ್ಜಿಕಾಯಿ ಇದ್ದಂಗಿದೆ ನೋಡಿ. ಇದು ಹ್ಯಾಮ್ ಮತ್ತು ಚೀಸ್ ಇದೆಯಂತೆ. ಅದೆಲ್ಲ ಎಷ್ಟು ಕಲರ್ಫುಲ್ ಆಗಿರೋ ಜ್ಯೂಸ್ಗಳಿಟ್ಟಿದ್ದಾರೆ ನೋಡಿ. ಜ್ಯೂಸ್ಗಳನ್ನ ನೋಡಿ ಒಂದು ಕುದೇ ಬಿಡೋಣ ಅಂತ ಡ್ರ್ಯಾಗನ್ ಫ್ರೂಟ್ ಜ್ಯೂಸ್ ತಗೊಂಡಿದ್ದೀನಿ. ಕೋಕೋನಟ್ ಫ್ಲೇವರ್ ಬರ್ತಿದೆ. ಡ್ರ್ಯಾಗನ್ ಫ್ರೂಟ್ ಕೋಕೋನಟ್ ಫ್ಲೇವರ್ ಮಿಕ್ಸ್ ತಗೊಂಡಿರೋದಿನ. ನಾನು ತಗೊಂಡಿರೋದು ಡ್ರ್ಯಾಗನ್ ಫ್ರೂಟ್ ಮತ್ತೆ ಕೋಕೋನಟ್ ಎರಡು ಮಿಕ್ಸ್ ಇರೋದು, ಅದಕ್ಕೆ ಆ ಥರ ಬರ್ತಿದೆ. ಬಟ್ ಚೆನ್ನಾಗಿದೆ, ಶುಗರ್ ಏನಿಲ್ಲ. ಮಾರ್ಕೆಟ್ ಒಳಗಡೆನೆ ಈ ಥರ ಚಿಕ್ಕ ಚಿಕ್ಕ ರೆಸ್ಟೋರೆಂಟ್ ಕೂಡ ಇದೆ. ಇದ್ರೊಳಗಡೆ ಬಂದು ನಾವು ಊಟ ಕೂಡ ಮಾಡ್ಬೋದು, ಚೆನ್ನಾಗಿರುತ್ತೆ. ಒಂಥರ ಲೋಕಲ್ ಫುಡ್ ತಿನ್ಬೋದು ಇಲ್ಲಿ ಬಂದರೆ. ನೋಡಿ ಇಲ್ಲಿ ಎಷ್ಟೊಂದು ವೆರೈಟೀಸ್ ಮೊಟ್ಟೆ ಇದೆ ಅಂತ ಹೇಳಿ. ನಾರ್ಮಲ್ ಮೊಟ್ಟೆ ವೈಟ್ ಕಲರ್ ನೋಡಿರ್ತೀವಿ, ಬ್ರೌನ್ ನೋಡಿರ್ತೀವಿ. ಇಲ್ಲಿ ನೋಡಿ ಗ್ರೀನ್ ಕಲರ್ ಮೊಟ್ಟೆ ಕೂಡ ಇದೆ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಇದು ಯಾವುದ್ರದ್ದು ಎಷ್ಟು ಸಣ್ಣ ಸಣ್ಣ ಮೊಟ್ಟೆಗಳು. ವರ್ಲ್ಡ್ದು ಬಿಗ್ಗೆಸ್ಟ್ ಮೊಟ್ಟೆ ಅಂದರೆ ಇದೇನೆ ವರ್ಲ್ಡಲ್ಲಿ, ಆಸ್ಟ್ರಿಚ್ ಮೊಟ್ಟೆ ನೋಡಿ. ಅದು ಕೂಡ ನೋಡಿದ್ವಿ ಈ ಲೋಕಲ್ ಮಾರ್ಕೆಟಲ್ಲಿ. ಯಪ್ಪ, ಕಾಲು ಕಣ್ಣು ಏನೂ ಬಿಟ್ಟಿಲ್ಲ, ಹೆಂಗೆ ತಂದಿಟ್ಟಿದ್ದಾರೆ ನೋಡಿ. ಯಪ್ಪ, ಇದೆಲ್ಲ ಹೆಂಗೆ ಇಟ್ಟಿದ್ದಾರೆ. ನಮ್ಮ ಕಡೆ ಎಲ್ಲ ಹಿಂಗೆಲ್ಲ ಸಿಗಲ್ಲ ಬಿಡಿ. ಇವೆಲ್ಲ ನೋಡಿದ್ರೇ ನಮಗೆ ಭಯ ಆಗುತ್ತೆ. ಭಯಂಕರವಾಗಿದೆ ಆ್ಯಕ್ಚುಲಿ ಇದು. ಯಪ್ಪ, ಅದಲ್ಲಿ ಪಿಕ್ಚರ್ ಹಾಕಿದ್ದಾನಲ್ಲ ಅದ್ರದ, ಅದೇ ಹಂದಿ. ಆ ಥರ ಹಂದಿಗಳದ್ದು ಲೆಗ್ ಅದು. ಯಪ್ಪ, ಹೆಂಗಿಟ್ಟಿದ್ದಾರೆ ನೋಡಿ. ಸೆಕೆಂಡ್ ಜ್ಯೂಸ್ ಇದು. ಡ್ರ್ಯಾಗನ್ ಫ್ರೂಟ್ ಕುಡಿದ್ವಿ, ಇವಾಗ ವಾಟರ್ ಮೆಲನ್. ಚೆನ್ನಾಗಿದೆ ಆ್ಯಕ್ಚುಲಿ. ಶುಗರ್ ಏನು ಹಾಕಿಲ್ಲ, ಹಂಗೇನೋ ವಿತೌಟ್ ಶುಗರ್ ಅನ್ನಿಸ್ತಿದೆ. ಚೆನ್ನಾಗಿದೆ ಒಂಥರ. ಮುಂದೆ ಏನಿದೆ ಅಲ್ಲಿವರೆಗೂ ಮಾರ್ಕೆಟ್ ಇದೆ. ಅದು ಬಿಟ್ಟರೆ ಇವಾಗ ಏನು ಮಾಡೋದು? ಅಷ್ಟೇ ಸಾಕು ಅನ್ಸುತ್ತೆ. ನೋಡಿದ್ದಾಯ್ತು, ಓಡೋಣ ಇನ್ನೇನು ಊರ ಕಡೆ. ಸಿಯಂಗೆ ಸಾಕಾಗಿಲ್ಲಂತೆ. ನೀವು ಅನ್ಕೋಬೋದು ಏನು ಬರೀ ವಿಡಿಯೋ ಮಾಡೋದು ಈಸಿ, ವಿಡಿಯೋ ಮಾಡೋದು ಹಾಕೋದು ಅಷ್ಟೇ ಅಂತೇಳಿ. ಬಟ್ ಮಾಡೋದೇನೋ ಈಸಿ, ಆದರೆ ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆ ಮೆಮೊರಿ ಬೇಕಲ್ಲ, ಅದೇ ದೊಡ್ಡ ಪ್ರಾಬ್ಲಮ್ಮು. ಎಷ್ಟು ಅಂತ ತೊಗೊತೀರಾ, ಎಷ್ಟು ಅಂತ ಅದಕ್ಕೆ ದುಡ್ಡು ಹಾಕ್ತೀರಾ ಹೇಳಿ. ಇವಾಗ ಖಾಲಿ ಆಗಿತ್ತು ಮೆಮೊರಿ ಎಲ್ಲ. ಹಾಗೆ ಲ್ಯಾಪ್ಟಾಪ್ ಕೂಡ ತೊಗೊಬಂದಿರಲಿಲ್ಲ ನಾವು. ಇಲ್ಲಿ ಹೊಸ ಮೆಮೊರಿ ಕಾರ್ಡ್ ತೊಗೊತಾ ಇದ್ದೀವಿ ನೋಡಿ. ಹೇಗಿದೆ ಬಾರ್ಸಿಲೋನಾ? ಆ್ಯಕ್ಚುಲಿ ಬಾರ್ಸಿಲೋನಾನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಒಂದಿನ ಎಲ್ಲ ಸಾಲಲ್ಲ. ನಾವು ಇಲ್ಲಿ ಮೇನ್ ಏನಿದೆ ಅದನ್ನು ಕವರ್ ಮಾಡಿದ್ವಿ. ಹಾಗೆ ಗೌಡಿದು ಮ್ಯೂಸಿಯಮ್ಸ್ ಇದೆ, ಬೇರೆ ಬೇರೆ ಬಿಲ್ಡಿಂಗ್ಸ್ಗಳಿದೆ. ಅದೆಲ್ಲ ನೋಡ್ಬೇಕು ನೀವು ಅಂತ ಹೇಳಿದ್ರೆ ಮುಂಚೆನೇ ಬುಕ್ ಮಾಡಿಕೊಂಡು ಬಂದರೆ ಒಳ್ಳೆಯದು. ಹಾಗೆ ಒಂದು 2-3 ದಿನ ಅಂತೂ ಬೇಕು ಬಾರ್ಸಿಲೋನಾ ಸುತ್ತಮುತ್ತ ಎಲ್ಲ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಬಟ್ ನಮ್ಮ ಪ್ಲ್ಯಾನ್ ಇದ್ದಿದ್ದು ಇಷ್ಟೇ ಸಾಕು. ನಾವು ನಿಮಗೆ ಇವಾಗ ಬಾರ್ಸಿಲೋನಾನ ಕಂಪ್ಲೀಟಾಗಿ ತೋರಿಸಿದ್ದೀವಿ. ಅಂದರೆ ಇಲ್ಲಿನ ಆರ್ಕಿಟೆಕ್ಚರ್ ತೋರಿಸಿದ್ದೀವಿ, ದೊಡ್ಡ ದೊಡ್ಡ ಏನೋ ವಿಶ್ವದ ಅದ್ಭುತ ಚರ್ಚ್ಗಳಲ್ಲಿ ಒಂದಾದ ಸಗ್ರಡ ಫ್ಯಾಮಿಲಿ ತೋರಿಸಿದ್ದೀವಿ. ಹಾಗೆ ಗೌಡಿಯ ಬೇರೆ ಬೇರೆ ಇನ್ನೂ ಯಾವ್ದ್ಯಾವ್ದಿದೆ ಬಿಲ್ಡಿಂಗ್ಸ್ಗಳು ಚೆನ್ನಾಗಿರೋದು ಅದನ್ನು ತೋರಿಸಿದ್ದೀವಿ. ಸ್ಟ್ಯಾಂಡರ್ಡ್ ಸ್ಲಮ್ ಅಂತ ಹೇಳ್ಬೋದು ಅದನ್ನು. ಸೊ ಆ ಥರ ಸ್ಲಮ್ ಕೂಡ ತೋರಿಸಿದ್ವಿ, ಅಲ್ಲಿ ಜನಗಳು ಹೇಗಿದ್ದಾರೆ ಅಂತ ಹೇಳಿ. ಅದ್ರ ಜೊತೆಗೆ ಲೋಕಲ್ ಮಾರ್ಕೆಟ್ ಕೂಡ ತೋರಿಸಿದ್ವಿ, ಲೋಕಲ್ ಫುಡ್ ಕೂಡ ತೋರಿಸಿದ್ವಿ. ಕಂಪ್ಲೀಟಾಗಿ ಏನಿದೆ ಮೇನ್ ಆಗಿ ಬಾರ್ಸಿಲೋನಾದಲ್ಲಿ ಅದೆಲ್ಲ ತೋರಿಸಿದ್ದೀವಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಹೇಳಿ. ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನೀವೇನೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಸ್ಟೇ ಸೇಫ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.